ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಮನೆಯಲ್ಲೇ ಬೆಳೆದ ಅರಿಶಿಣದ ಕೊಂಬಿನ ಉಪ್ಪಿನಕಾಯಿ ಹಾಕೋದು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ಗೊತ್ತಲ್ವಾ, ಅರಿಶಿಣ ಎಲ್ಲದಕ್ಕೂ ಬಳಸ್ತೀವಿ ನಾವು. ಇದು ಫೇಸ್ ಮಾಸ್ಕ್ ಥರ ಕೂಡ ನೀವು ಬಳಸ್ಕೋಬೋದು. ಮನೆಯಲ್ಲೇ ಬೆಳೆದ ಅರಿಶಿಣನ ತುಂಬ ಉಪಯೋಗಕಾರಿ ಅಂತಲೇ ನಾನು ಹೇಳ್ತೀನಿ. ನೋಡಿ, ಇದು ನಿಮಗೆ ಬಣ್ಣನೇ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇವಾಗಿನ ಕಿತ್ತಿರೋದು. ನಿಧಾನಕ್ಕೆ ಎಲ್ಲ ಬಿಡಿಸ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಳ್ತೀನಿ. ಆಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ತುಂಬಾ ಆರೋಗ್ಯದಾಯಕ. ಭಾಳ ಜನಕ್ಕೆ ಅರಿಶಿಣದ ಉಪ್ಪಿನಕಾಯಿ ಟೇಸ್ಟ್ ಕೂಡ ಗೊತ್ತಿರಲ್ಲ. ನೀವು ಒಂದು ಸತಿ ಹಾಕಿ ನೋಡಿದರೆ ಖಂಡಿತ ಅದನ್ನು ಮರೀದೇ ಮಾಡ್ತೀರಾ. ಮಾರ್ಕೆಟಲ್ಲಿ ಕೂಡ ಇದು ನಿಮಗೆ ಅರಿಶಿಣದ ಬೇರು ಹಸಿದು ಕೊಡಿ ಅಂದರೆ ಸಿಕ್ಕತ್ತೆ. ನೋಡಿ, ಅರಿಶಿಣದ ಬೇರು ಈ ಥರ ಕ್ಲೀನಾಗಿ ಎಲ್ಲ ಮಣ್ಣಿಲ್ದಂಗೆಲ್ಲ ಬಿಡಿಸ್ಬಿಟ್ಟು ತೊಳೆದಿಟ್ಕೊಂಡು ಒಣಗಿಸಿದ್ದೀನಿ ಕೂಡ. ಇದಕ್ಕೆ ನಿಂಬೆಹಣ್ಣು ಒಂದು 4 ಅಥವಾ 5, ಯಾಕೆಂದರೆ ಇದು ಅರಿಶಿಣದ ಬೇರು ಹುಳಿ ಇರಲ್ಲ. ಮಾವಿನಕಾಯಿ ಮತ್ತು ನಿಂಬೆಹಣ್ಣು ಅದೆಲ್ಲ ಹುಳಿ ಇರೋದ್ರಿಂದ ಅದಕ್ಕೆ ನಾವು ನಿಂಬೆಹಣ್ಣು ಬೇಡ. ಆದರೆ ಇದಕ್ಕೆ ಮಾತ್ರ ನಿಂಬೆ ರಸ ಹಾಕಬೇಕಾಗತ್ತೆ. ನಾನು ರುಚಿ ಚೆನ್ನಾಗಿರುತ್ತೆ ಅಂತ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಥರ ಉದ್ದುದ್ದು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಬೀಜ ಇರಲ್ಲ ಮತ್ತು ಖಾರ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಒಂಥರ. ಮತ್ತು ಉಪ್ಪು, ಅರಿಶಿನ, ಖಾರದ ಪುಡಿ ಒಂದು ಸ್ವಲ್ಪ, ಮತ್ತು ಸಾಸಿವೆ. ಮೇಲೆ ಸಿಪ್ಪೆ ತೆಗೆದಿರೋ ಥರ ಸಾಸಿವೆ ಸಿಗುತ್ತೆ ಅಂಗಡಿಯಲ್ಲಿ. ಉಪ್ಪಿನಕಾಯಿಗೆ ಕಲರ್ ಚೆನ್ನಾಗಿರುತ್ತೆ ಅಂತ ಅದು ತೊಗೊಂಡಿದ್ದೀನಿ. ಮೆಂತ್ಯ, ಮೆಣಸು, ಸೋಂಪು, ಜೀರಿಗೆ, ಸೋಂಪು, ಮೆಣಸು, ಮೆಂತ್ಯ ಇದೆಲ್ಲ ಆಲ್ಮೋಸ್ಟ್ ಒಂದೇ ಪ್ರಪೋರ್ಷನ್ನಲ್ಲಿ ತೊಗೊಂಡಿದ್ದೀನಿ. ಸಾಸಿವೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇಂಗು, ಈ ಹೋಟೆಲ್ ಸ್ಪೆಷಲ್ ಇಂಗು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಅದನ್ನು ತೊಗೊಂಡಿದ್ದೀನಿ. ಈಗ ನೋಡಿ, ಇದನ್ನು ಹಸಿಮೆಣಸಿನ್ಕಾಯಿನ ಸಣ್ಣಗೆ, ನಿಮ್ಗೆ ಉದ್ದಕ್ಕೆ ಬೇಕಾ ಸಣ್ಣಗೆ ಬೇಕಾ ಆ ಥರ ಹೆಚ್ಕೊಳ್ಳೋದು. ಇದೂ ಅಷ್ಟೇ, ನಿಮ್ಗೆ ಯಾವ ಆಕಾರ ಬೇಕು. ತುಂಬ ಪೀಲರಲ್ಲಿ ಸಿಪ್ಪೆ ತೆಗಿಬೇಡಿ. ತುಂಬ ಈ ಥರ ಹೀಗೆಲ್ಲ ಎಡ್ಜಲ್ಲಿ ಇರೋದನ್ನು ಮಾತ್ರ ತೆಗೆದು ನೀಟಾಗಿ ನೀವು ಹೆಚ್ಚಿಟ್ಕೊಳ್ಳೋದು. ಮತ್ತು ನಿಂಬೆ ರಸನ ತೆಗೆದಿಟ್ಕೊಳ್ತೀನಿ. ಇಷ್ಟಾದಮೇಲೆ ಇವನ್ನೆಲ್ಲ ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಜೀರಿಗೆ, ಸೋಂಪು, ಮೆಣಸು, ಮೆಂತ್ಯ, ಸಾಸಿವೆ ಇದಿಷ್ಟನ್ನು ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಬಾಣಲಿಯಲ್ಲಿ ನಾನು ಬೆಚ್ಚಗೆ ಮಾಡ್ಕೊಳ್ತೀನಿ. ನೋಡಿ, ಅರಿಶಿಣದ ಕೊಂಬಿತ್ತಲ್ವ, ಅರಿಶಿಣದ ಕೊನೆ, ಅದನ್ನು ನಾನು ಈ ಥರ ತೆಳ್ಳಿಗೆ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಅದೆಲ್ಲ ಪುಡಿ ತೋರಿಸಿದ್ನಲ್ವ ನಿಮಗೆ, ಪೌಡಿ ಏನೇನು ಮಾಡ್ಕೊಳ್ತೀನಿ ಅಂತ ಅದನ್ನು ಬೆಚ್ಚಗೆ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಇಷ್ಟಿಷ್ಟೇ ಸಣ್ಣದಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿಟ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ನೀವು ಮಾಗಳಿ ಬೇರು, ಬೆಳ್ಳುಳ್ಳಿ ಏನು ಬೇಕಾದರೂ ಹಾಕ್ಬೋದು. ನಾನು ಇಷ್ಟನ್ನು ಮಾತ್ರ ಸ್ಪೆಷಲ್ಲಾಗಿ ಬರೀ ಅರಿಶಿಣದ ಉಪ್ಪಿನಕಾಯಿ ಅಂತ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೊಂದು 4 ಕಾಳು ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಅದು ಇದಾಗ್ತಿರೋವಾಗಲೇ ಹಿಂಗೆ ಹಾಕ್ತೀನಿ. ಮತ್ತು ಇದಕ್ಕೆ ನೋಡಿ, ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಈ ಸಾಸಿವೆ ಪಟ್ಪಟ ಅಂತ ಅಂದಾಗಲ ಇದನ್ನು ನಾನು ಗ್ಯಾಸ್ನ ಆರಿಸ್ಬಿಡ್ತೀನಿ. ನೋಡಿ, ಯಾಕೆಂದರೆ ಅದು ತುಂಬ ಕಾಯೋದು ಇಷ್ಟ ಇರಲ್ಲ ಮತ್ತು ಚೆನ್ನಾಗೂ ಇರಲ್ಲ. ಅದಕ್ಕೆ ನೋಡಿ, ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಈ ಪುಡಿ ಹಾಕ್ತಾಯಿದ್ದೀನಿ. ಈ ಪುಡಿ ಅದರೊಳಗಡೆ ಎಣ್ಣೆ ಒಳಗೆ ಸ್ವಲ್ಪ ಬೆರೀತಾ ಇರುತ್ತಲ್ವ, ಆವಾಗ ನಾನು ಅರಿಶಿನ ಪುಡಿ ಹಾಕ್ತೀನಿ. ಮತ್ತು ಇದು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಇದೆಲ್ಲನೂ ನಿಮ್ಮ ಟೇಸ್ಟು, ಒಂದು ಸ್ವಲ್ಪ ಬೇಕಾದ್ರೆ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಇದು ಹರಳುಪ್ಪು ಬಳಸ್ತಾಯಿದ್ದೀನಿ. ಪುಡಿ ಉಪ್ಪು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಇದಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಮತ್ತು ಈ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಿಂಬೆ ರಸ ಲಾಸ್ಟ್ ಹಾಕ್ತೀನಿ. ಇವಾಗ ನೋಡಿ, ಇದು ಅರಿಶಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಪೂರ ಆರಲಿ.
ಆರಿದ ಮೇಲೆ ನೀವು ಬಾಣಲಿ ಮುಟ್ಟು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಬಿಸಿ ಇದೆಯಾ ಏನು ಅಂತ. ಅದು ಆರಿದ ಮೇಲೆ ನಿಂಬೆ ರಸ ಹಾಕಿಬಿಟ್ಟು ಚೆನ್ನಾಗಿ ಕಲಸೋದು. ಈ ಉಪ್ಪಿನಕಾಯಿ ಮಾತ್ರ ನಿಮಗೆ ಮಾವಿನಕಾಯಿ ಇದ್ರ ಥರ ತಕ್ಷಣ ತಿನ್ನೋಕ್ಕಾಗಲ್ಲ. ಒಂದು 2 ದಿನ ಆದ್ರೂ ಅದು ಚೆನ್ನಾಗಿ ಕಳಿಬೇಕು, ಅದರೊಳಗೆ ಎಲ್ಲ ಮಿಕ್ಸ್ ಆಗಬೇಕು. ಒಂದು 2 ಡೇಸ್ ಹಾಗೆ ಇಟ್ಬಿಟ್ಟು ನೀವು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಧಾರಾಳಕ್ಕೆ 2 ತಿಂಗಳು ಹೊರಗಡೆನೇ ಇಡಿ, ಖಾಲಿ ಆಗೋವರೆಗೂ ಕೂಡ ನಿಮಗೆ ಇದು ಏನೂ ಕೆಡಲ್ಲ. ಏನಂದರೆ 2 ದಿನಕ್ಕೆ ಒಂದು ಸತಿ ನೀವು ಅಕಸ್ಮಾತ್ ಬಳಸದೆ ಹೋದರೆ ಸ್ಪೂನ್ ಇಟ್ಟಿರ್ತೀರಲ್ವ, ಆ ಸ್ಪೂನಲ್ಲಿ ಹೀಗೆ ಮಿಕ್ಸ್ ಮಾಡಿ. ಅದರಿಂದ ಏನಾಗುತ್ತೆ, ಅದು ಕೆಡೋದು ಅದೆಲ್ಲ ಆಗಲ್ಲ. ಮತ್ತು ಇದಕ್ಕೋಸ್ಕರ ಉಪ್ಪಿನಕಾಯಿ ಇವುಗಳಿಗೆ ಒಂಚೂರು ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಜಾಸ್ತಿನೇ ಹಾಕಿದರೆ ಒಳ್ಳೆಯದು. ಎಣ್ಣೆ ಅಂಶ ಮೇಲಿದ್ದರೆ ಅದು ಫಂಗಸ್ ಎಲ್ಲ ಬರಲ್ಲ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಆರಿದೆ ಅಲ್ವ, ನೋಡಿ ಈ ಥರ ಇಟ್ಬಿಟ್ಟು ಇದಕ್ಕೆ ನಾನು ನಿಂಬೆ ರಸ ಹಾಕ್ತಾಯಿದ್ದೀನಿ. ನೋಡಿ ನಿಂಬೆ ರಸ ಕೂಡ ಅಷ್ಟೇ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ 4 ಹಾಕ್ಬೋದು, 3 ಹಾಕ್ಬೋದು. ರಸ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಕೂಡ ಹಾಕ್ಬೋದು. ಇದಕ್ಕೆ ನಾನು ಬೆಳ್ಳುಳ್ಳಿ ಎಲ್ಲ ಹಾಕಿಲ್ಲ, ನಿಮ್ಗೆ ಬೇಕಾಗಿದ್ದರೆ ಟೇಸ್ಟು ಅದಿಷ್ಟ ಆಗೋರಿದ್ರೆ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದನ್ನ ಹೇಳಿದ್ನಲ್ವ ಆವಾಗಲೇ, 2 ದಿವಸ ನೀವು ಹೀಗೆ ಇಟ್ಬಿಟ್ರೆ ನಿಮಗೆ ಅದು ಚೆನ್ನಾಗಿ ಒಂಥರ ಕಳಿಯುತ್ತೆ. ಕಲಿಸ್ಬಿಟ್ಟು ಇಟ್ಬಿಟ್ರೆ ಆಮೇಲೆ ನೀವು ಬಾಟ್ಲಿಗೆ ಹಾಕಿ ಇಟ್ಕೊಳ್ಳಿ. ನೋಡಿದ್ರಾ, ಅರಿಶಿನ ಬೇರಿಂದ ಎಷ್ಟು ಆರೋಗ್ಯದಾಯಕವಾಗಿರೋ ಉಪ್ಪಿನಕಾಯಿನ ರೆಡಿ ಮಾಡೋದು, ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ. ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈಗ ಸೀಸನ್ ಇದ್ರದ್ದು ಒಂಥರ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಕ್ಕತ್ತೆ, ಮಾವಿನಕಾಯಿ ಎಲ್ಲ ಸಿಗುತ್ತಲ್ವ, ಅದ್ರ ಜೊತೆಯಲ್ಲೇ ಇದು ಸಿಗುತ್ತೆ. ನಿಮಗೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ಖಂಡಿತ ಟ್ರೈ ಮಾಡಿ, ಮತ್ತು ಮಾಡಿ ನೀವು ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಲ್ಲೂ ನೋಡಿ ಕಾಮೆಂಟ್ ಮಾಡಿ. ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು, ರೆಗ್ಯುಲರಾಗಿ ಕೆಲವರು ನನ್ನ ವಿಡಿಯೋನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ. ಅವ್ರ ಹೆಸರುಗಳನ್ನು ನಾನು ಖಂಡಿತ ಮುಂದಿನ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ನಮಸ್ಕಾರ.